ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗ್ ಅನ್ನ ನಿಮ್ಗೆ ತೋರಿಸಿದ್ದೆ. ಈ ಒಂದು ಬ್ಲೌಸ್ಗೆ ಕಪ್ಸ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾನೇ ಈಸಿ ಮೆಥಡು. ಈಗಂತೂ ಇದೆಲ್ಲ ಒಂದು ಟ್ರೆಂಡ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಬ್ಲೌಸ್ಗಳಿಗೂ ಕೂಡ ಈ ಹುಡುಗಿರು ಕಪ್ಸ್ ಅನ್ನ ಹಾಕಿಸ್ಕೊಳ್ತಾರೆ. ಯಾಕೆಂದ್ರೆ ಕೆಲವ್ರಿಗೆ ಬ್ರಾ ಹಾಕೋದು ತುಂಬಾ ಇರಿಟೇಷನ್. ಹಾಗಾಗಿ ಸ್ಯಾರಿ ಉಟ್ಕೊಂಡಾಗ ಬ್ಲೌಸ್ ಕೂಡ ಪರ್ಫೆಕ್ಟ್ ಆಗಿ ಕುತ್ಕೋಬೇಕು. ಬ್ರಾ ಹಾಕಿಲ್ಲ ಅಂದ್ರೆ ಬ್ಲೌಸ್ ಹೇಗ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಅಲ್ವಾ? ಹಾಗಾಗಿ ಈ ರೀತಿ ಕಪ್ಸ್ ಅನ್ನ ಹಾಕಿಸ್ಕೊಳ್ತಾ ಇರ್ತಾರೆ. ತುಂಬಾನೇ ಈಸಿ ಮೆಥಡ್ ಅಲ್ಲಿ ಸ್ಟಿಚ್ ಮಾಡಬಹುದು. ನಾನ್ ನಿಮಗೆ ನೀಟಾಗಿ ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಷ್ಟೇ ಅಲ್ಲದೆ ಈಗೆಲ್ಲ ತುಂಬಾನೇ ಬ್ರಾಡ್ ನೆಕ್ಕು, ತುಂಬಾ ಡೀಪ್ ನೆಕ್‌ಗಳನ್ನ ಮತ್ತೆ ಬ್ಯಾಕ್ ಸೈಡಲ್ಲಿ ಓಪನ್ ಇರುವಂತ ಡಿಸೈನ್‌ಗಳನ್ನ ಹೊಲಿಸ್ಕೊಳ್ಳೋದ್ರಿಂದ ಬ್ರಾ ಹಾಕಿದ್ರೆ ಕಾಣಿಸುತ್ತೆ ಅನ್ನೋ ದೃಷ್ಟಿಯಿಂದನೂ ಕೂಡ ಈ ರೀತಿ ಕಪ್ಸ್ ಅನ್ನ ಹಾಕಿಸ್ಕೊಳ್ತಾರೆ. ಆಗ ಅವರು ಎಷ್ಟೇ ಡೀಪ್ ಹಾಕಿದ್ರು ಕೂಡ ಬ್ರಾ ಕಾಣುತ್ತೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಹಾಗಾಗಿ ಬಿಗಿನರ್ಸ್‌ಗೂ ಕೂಡ ಈಸಿಯಾಗಿ ಅರ್ಥ ಆಗೋ ಹಾಗೆ ನಾನು ಎಕ್ಸ್‌ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಬ್ಲೌಸ್ ಕಟಿಂಗ್ ಅನ್ನ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಈಗ ಇದರ ಸ್ಟಿಚಿಂಗ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಲೈನಿಂಗು ಮತ್ತೆ ಬಾಡಿ ಪೀಸ್ ಎರಡನ್ನೂ ಕೂಡ ಒಟ್ಟಿಗೆ ಇಟ್ಕೊಂಡು ಒಂದ್ 2 ಕಡೆ ನೀವು ಪಿನ್‌ಗಳನ್ನ ಹಾಕೊಳ್ಳಿ. ಯಾಕಂದ್ರೆ ಬಾಡಿ ಪೀಸ್ ಏನಾದ್ರೂ ತುಂಬಾ ಸಾಫ್ಟ್ ಇದ್ರೆ ಕಟಿಂಗ್ ಮಾಡುವಾಗ ಜರುಗತ್ತೆ, ಮೆಜರ್‌ಮೆಂಟ್ ಹೆಚ್ಚು ಕಡಿಮೆ ಆಗ್ಬಿಡತ್ತೆ. ಹಾಗಾಗಿ ಈ ರೀತಿ ನಾವು ಪಿನ್ ಹಾಕೊಂಡು ಕಟಿಂಗ್ ಮಾಡೋದ್ರಿಂದ ಬಟ್ಟೆಗಳು ಜರುಗೋದಿಲ್ಲ, ಈಕ್ವಲ್ ಆಗಿ ಕಟಿಂಗ್ ಆಗತ್ತೆ. ಬಾಡಿ ಪೀಸು ಮತ್ತೆ ಲೈನಿಂಗ್ ಪೀಸ್ ಎರಡನ್ನೂ ಕೂಡ ಈ ರೀತಿ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡುವಾಗ ತುಂಬಾನೇ ಈಸಿ ಆಗತ್ತೆ ಮತ್ತೆ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ಕೆಲವು ವೀವರ್ಸ್‌ಗಳು ನಾವು ಮನೆಯಲ್ಲಿ ಚೆನ್ನಾಗಿ ಸ್ಟಿಚ್ ಮಾಡ್ತೀವಿ. ಆದ್ರೂ ನಮಗೆ ಕಸ್ಟಮರ್ ಬರ್ತಾ ಇಲ್ಲ, ಕೆಲ್ಸಾನೇ ಇಲ್ಲ, ತುಂಬಾ ಬೇಜಾರಾಗತ್ತೆ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ನಿಮಗೆ ನನ್ನದೊಂದು ಸಜೆಷನ್ ಅನ್ನ ಕೊಡ್ತಾ ಇದ್ದೀನಿ. ಈಗ ಬಾಡಿ ಪೀಸು ಮತ್ತೆ ಲೈನಿಂಗ್ ಪೀಸ್ ಅನ್ನ ಒಟ್ಟಿಗೆ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೈನಿಂಗ್ ಪೀಸ್ ಮಾತ್ರ ನೆಕ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಯಾವ ರೀತಿ ಕಟಿಂಗ್ ಮಾಡ್ತಾ ಇರ್ತೀನಿ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇರ್ತೀನಿ. ನೆಕ್ ಶೇಪ್ ಅನ್ನ ನಾನಿಲ್ಲಿ ಬರೀ ಫ್ರಂಟ್ ಲೈನಿಂಗ್ ಪೀಸ್ ಅನ್ನ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಅನ್ನ ಲೈನಿಂಗ್ ಪೀಸ್ ಅಲ್ಲಿ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಬಾಡಿ ಪೀಸ್ ಅಲ್ಲಿ ಕಟ್ ಮಾಡಿಲ್ಲ. ಯಾಕೆ ಅಂತಂದ್ರೆ ನಾವು ಅಟ್ಯಾಚ್ ಮಾಡುವಾಗ ನೆಕ್ ಶೇಪ್ ವೇರಿಯೇಷನ್ ಆಗಬಾರ್ದು. ಲೈನಿಂಗ್ ಆದ್ರೆ ಎಕ್ಸ್ಪೆಂಡ್ ಆಗೋದಿಲ್ಲ. ಬಾಡಿ ಪೀಸ್ಗಳು ಅಂದ್ರೆ ಬ್ಲೌಸ್ ಪೀಸ್ಗಳು ಏನಾಗುತ್ತೆ, ಬಟ್ಟೆ ಬೇರೆ ಬೇರೆ ರೀತಿ ಇರುತ್ತೆ. ಕೆಲವು ಸಲ ಸಿಲ್ಕ್ ಇರುತ್ತೆ, ಸಿಲ್ಕ್ ಮಿಕ್ಸಿಂಗ್ ಇರುತ್ತೆ, ಪಾಲಿಸ್ಟರ್ ಇರುತ್ತೆ. ಈ ರೀತಿ ಮತ್ತೆ ಕೆಲವೊಂದ್ಸಲ ತುಂಬಾ ಟ್ರಾನ್ಸ್ಪರೆಂಟ್ ಇರುತ್ತೆ. ಈ ರೀತಿ ಎಲ್ಲ ಇದ್ದಾಗ ಶೇಪ್ ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ಬಟ್ಟೆಗೆ ಎಳ್ದಂಗ್ ಆಗ್ಬೋದು, ಶೇಪ್ ಚೇಂಜ್ ಆಗ್ಬೋದು. ಹಾಗಾಗಿ ಬಾಡಿ ಪೀಸ್ ಅಲ್ಲಿ ಕಟ್ ಮಾಡ್ಕೋಬಾರ್ದು, ಲೈನಿಂಗ್ ಪೀಸ್ ಮಾತ್ರ ಕಟ್ ಮಾಡ್ಬೇಕು. ಈಗ ನಾನು ಏನು ಪ್ರಿನ್ಸೆಸ್ ಕಟ್ ನ ಮಾರ್ಕ್ ಮಾಡಿದ್ದೆ ಅದನ್ನ ಮಾತ್ರ ಲೈನಿಂಗು ಮತ್ತೆ ಬಾಡಿ ಪೀಸ್ ಎರಡು ಸೇರಿಸಿ ಈಗ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಶೇಪ್ ಯಾವ ರೀತಿ ಬಂದಿದೆ ಅಂತ. ಈಗ ಲೈನಿಂಗ್ ಅನ್ನ ಸಪರೇಟ್ ಆಗಿ ಜಾಯಿನ್ ಮಾಡ್ಕೋಬೇಕು, ಬಾಡಿ ಪೀಸ್ ಅನ್ನ ಸಪರೇಟ್ ಆಗಿ ಜಾಯಿನ್ ಮಾಡ್ಕೋಬೇಕು. ಎರಡನ್ನೂ ಕೂಡ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ನನ್ನ ಮಾತನ್ನ ಕೇಳಿಸ್ಕೊಳ್ತಾ ನೀವು ವಿಡಿಯೋನ ನೋಡ್ಬೇಕು. ಯಾಕಂದ್ರೆ ವಿಡಿಯೋದಲ್ಲಿ ಲೈನಿಂಗ್ ಪೀಸ್ ಅನ್ನ ಮೊದಲಿಗೆ ನಾನಿಲ್ಲಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ವೀವರ್ಸ್ಗಳು ನೀವು ಕಮೆಂಟ್ ಮಾಡಿದ್ರಿ ಅಲ್ವಾ, ನಾವು ಚೆನ್ನಾಗಿ ಸ್ಟಿಚ್ ಮಾಡ್ತೀವಿ ಆದ್ರೂ ಕಸ್ಟಮರ್ ಬರ್ತಿಲ್ಲ ಅಂತ. ಖಂಡಿತವಾಗ್ಲು ಸ್ಟಾರ್ಟಿಂಗ್ ಅಲ್ಲಿ ಪ್ರತಿಯೊಬ್ರು ಇದನ್ನ ಅನುಭವಿಸಿರ್ತಾರೆ, ನನ್ನನ್ನು ಕೂಡ ಸೇರಿಸಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಹೇಗೆ ಕಾಯ್ತಾ ಇದ್ದೆ ಅಂದ್ರೆ ಬ್ಲೌಸು ಯಾರಾದ್ರೂ ತಂದು ಕೊಡ್ಲಿ, ನಾನು ಸ್ಟಿಚ್ ಮಾಡ್ಕೊಡ್ತೀನಿ ಅಂತ. ಅಂದ್ರೆ ಕೆಲವು ಸಲ ಹೊರಗಡೆಯವ್ರು ಬೇಕಾದ್ರೆ ನಮ್ಮನ್ನ ನಂಬಿ ಬಟ್ಟೆ ಕೊಡ್ತಾರೆ. ಆದ್ರೆ ನಮ್ಮ ಮನೆಯವ್ರುಗಳು ನಮ್ಮನ್ನ ನಂಬಿ ಬಟ್ಟೆ ಕೊಡಲ್ಲ. ಯಾಕಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ತಾರೆ, ಬಟ್ಟೆಗಳು ಹಾಳಾಗೋಗ್ಬಿಡತ್ತೆ, ಈಗ ಕಲಿತಾ ಇರೋದು ಅಂತ ಹೇಳಿ ಕೊಡೋದಿಲ್ಲ. ಅಟ್ಲೀಸ್ಟ್ ಅವ್ರುಗಳಾದ್ರೂ ಆ ರೀತಿ ಕೊಟ್ಟಾಗ ನಮಗೆ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಆಗತ್ತೆ. ಮತ್ತೆ ಸ್ಟಿಚ್ ಮಾಡ್ತಾ ಮಾಡ್ತಾ ಯಾವಾಗ್ಲೂ ಮಿಷಿನ್ ಮೇಲೆ ಕೂತಿರ್ತಾರಲ್ಲ, ಯಾವಾಗ್ಲೂ ಸ್ಟಿಚ್ ಮಾಡ್ತಾ ಇರ್ತಾರಲ್ಲ ಅಂತ ಬೇರೆಯವ್ರಿಗೆ ನೋಡ್ದವ್ರಿಗೂ ಕೂಡ ಕೊಡೋಣ, ನೋಡೋಣ ಒಂದ್ಸಲ ಹೇಗ್ ಸ್ಟಿಚ್ ಮಾಡ್ತಾರೋ ಅಂತ ಅನ್ಸುತ್ತೆ. ಈ ತರ ಪ್ರಾಬ್ಲಮ್‌ಗಳೇನಾದ್ರೂ ನಿಮಗೂ ಆಗ್ತಾ ಇದೆ ಅಂತಂದ್ರೆ, ನಾನು ನಿಮಗೆ ಒಂದಷ್ಟು ಸಜೆಷನ್ ಕೊಡ್ತೀನಿ. ಖಂಡಿತ ವರ್ಕ್ ಆದ್ರೂ ಆಗಬಹುದು. ಯಾಕಂದ್ರೆ ನಾನು ಇಂಥದ್ದನ್ನೆಲ್ಲ ಟ್ರೈ ಮಾಡಿ ಕೆಲವು ನನಗೆ ವರ್ಕ್ ಆಗಿದೆ. ಹಾಗಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ನೀವು ನೋಡಿದ್ರಿ ಅಲ್ವಾ, ನಾನು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡಿ ಆಯ್ತು. ಅಂದ್ರೆ ಪ್ರಿನ್ಸೆಸ್ ಕಟ್‌ಗೆ ಜಾಯಿನ್ ಮಾಡಿ ಆಯ್ತು. ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಂತ. ಈಗ ಕಪ್ಸ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಲೈನಿಂಗ್ ಪೀಸು ಏನು ಜಾಯಿನ್ ಮಾಡಿದ್ದೀನಲ್ವಾ, ಆ ಕಡೆಗೆನೆ ಕಪ್ಸ್ ಅನ್ನ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಲೈನಿಂಗ್ ಪೀಸ್ ಅನ್ನ ಬ್ಲೌಸ್ ಪೀಸ್‌ಗೆ ಅಟ್ಯಾಚ್ ಮಾಡಿದಾಗ ಜಾಯಿನ್ ಮಾಡಿರುವಂತದ್ದು ಒಳಗಡೆಗೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿನೇ ಇಟ್ಕೋಬೇಕು. ನಾವು ಜಾಯಿನ್ ಮಾಡಿರುವಂತ ಕಡೆ ಕಚ್ಚಾ ಕೂಡ ಅಷ್ಟೇನೆ ಒಂದೇ ಕಡೆಗೆ ತಿರುಗೋ ರೀತಿ ಬೆರಳಲ್ಲಿ ಅದನ್ನ ಸರಿ ಮಾಡ್ಕೊಂಡು ಕಪ್ಸ್ ಅನ್ನು ಕೂಡ ಇಟ್ಕೊಂಡು ಅದ್ರ ಮೇಲೇನೆ ಕಿನಾರಿ ರೀತಿ ಸ್ಟಿಚ್ ಹಾಕೊಂಡ್ ಬರ್ಬೇಕು.
ಇದನ್ನ ಬಾಡಿ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿದ್ರೆ ಆಗಲ್ವಾ ಅಂತ ನೀವು ಕೇಳ್ಬೋದು. ಆದ್ರೆ ಸ್ಟಿಚಿಂಗು ಮೇಲ್ಗಡೆ ಕಾಣಿಸುತ್ತೆ. ಈ ರೀತಿ ಲೈನಿಂಗ್ ಮೇಲೆ ನಾವು ಸ್ಟಿಚ್ ಮಾಡೋದ್ರಿಂದ ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಲೈನಿಂಗ್ ಕೂಡ ಲೂಸ್ ಆಗೋದಿಲ್ಲ. ನಮಗೆ ಕಪ್ಸ್ ಅನ್ನು ಸೇರಿಸಿ ಲೈನಿಂಗ್ ಕೂಡ ಪರ್ಫೆಕ್ಟ್ ಆಗಿ ಕುತ್ಕೋಬೇಕು. ಕಪ್ಸ್ ಅನ್ನ ಮೇಲ್ಗಡೆ ಪೀಸ್ಗೆ ನಾವು ಅಟ್ಯಾಚ್ ಮಾಡಿಬಿಟ್ರೆ ಲೈನಿಂಗ್ ಪೀಸು ಲೂಸ್ ಆಗುತ್ತೆ. ಇಲ್ದಿದ್ರೆ ಮೇಲ್ಗಡೆ ಪೀಸ್ಗೂ ನಾವು ಸೇರಿಸಿ ಸ್ಟಿಚ್ ಹಾಕೊಂಡು ಲೈನಿಂಗ್ ಅನ್ನು ಕೂಡ ಸೇರಿಸಿ ಸ್ಟಿಚ್ ಹಾಕ್ಬೇಕಾಗತ್ತೆ. ಅದ್ರ ಬದಲು ನಾವು ಲೈನಿಂಗ್ ಮಾತ್ರ ಈ ರೀತಿ ಸ್ಟಿಚ್ ಹಾಕೊಂಡ್ರೆ ಮೇಲ್ಗಡೆಗೆ ನಾವು ಮೇಲ್ಗಡೆಯ ಒಂದು ಬಾಡಿ ಪೀಸನ್ನು ಇಟ್ಟು ಸ್ಟಿಚ್ ಮಾಡೋದ್ರಿಂದ ಸ್ಟಿಚಿಂಗ್ ಕೂಡ ಕಾಣಿಸೋದಿಲ್ಲ ಮತ್ತೆ ಫಿನಿಶಿಂಗ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಇದ್ರಲ್ಲ ಲೈನಿಂಗ್ ಮೇಲೆ ನಾನು ಕಪ್ಸ್ ಅನ್ನ ಅಟ್ಯಾಚ್ ಮಾಡಿದ್ದಾಯ್ತು. ಈಗ ಬಾಡಿ ಪೀಸನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಬಾಡಿ ಪೀಸು ಅಷ್ಟೇನೆ ಕರೆಕ್ಟಾಗಿ ನೋಡಿಕೊಂಡು ಲೆಫ್ಟಿಗೆ ಲೆಫ್ಟು ರೈಟಿಗೆ ರೈಟು ಈ ರೀತಿ ಸರಿಯಾಗಿ ಜೋಡಿಸಿ ಇಟ್ಕೊಂಡ್ಬಿಟ್ರೆ ಅಟ್ಯಾಚ್ ಮಾಡೋದು ತುಂಬಾನೇ ಸುಲಭ ಆಗತ್ತೆ. ಬಾಡಿ ಪೀಸಲ್ಲೂ ಕೂಡ ಈಗ ಪ್ರಿನ್ಸ್ ಕಟ್ ಏನು ಕಟ್ ಮಾಡಿದ್ದೆ ಅದನ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಬಟ್ಟೆನ ನೋಡಿಕೊಂಡು ಡಬಲ್ ಸ್ಟಿಚ್ ಹಾಕೋಬೇಕಾಗತ್ತೆ. ಇಲ್ದಿದ್ರೆ ಅದು ಹೊಲಿಗೆ ಬೇಗ ಪಿಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಾಬಿನಲ್ಲಿ ಸ್ವಲ್ಪ ದಾರ ಕಟ್ಟಾಯಿತು. ಹಾಗಾಗಿ ಮತ್ತೆ ಅದನ್ನ ಚೇಂಜ್ ಮಾಡಿಕೊಂಡು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಕೂಡ ಇಲ್ಲಿ ಡಬಲ್ ಸ್ಟಿಚ್ಚನ್ನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈಗ ಎರಡೂ ಕಡೆ ಸ್ಟಿಚಿಂಗ್ ಒಳಗಡೆ ಸೇರ್ಕೊಳ್ಳುತ್ತೆ. ಇದನ್ನು ಓವರ್ಲಾಕ್ ಕೂಡ ಮಾಡೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಗ್ರಿಪ್ ಇರಲಿ ಅಂತ ಹೇಳಿ ಡಬಲ್ ಸ್ಟಿಚ್ಚನ್ನೇ ಹಾಕೋತಾ ಇದ್ದೀನಿ. ಈಗ ನೋಡಿ ಅದ್ರ ಮೇಲೆ ನಾನು ಇಟ್ಟು ನೋಡಿದೆ. ಕಾಟನ್ ಪೀಸ್ ಆದರೆ ನಾವು ಸ್ಟಿಚಿಂಗ್ ಮಾಡಿದ ತಕ್ಷಣ ಆ ಬಟ್ಟೆ ಉಬ್ಬಿಕೊಳ್ಳೋದಿಲ್ಲ, ನೀಟಾಗಿ ಲೆವೆಲ್ ಬಂದ್ಬಿಡುತ್ತೆ. ಆದರೆ ಈ ರೀತಿ ತುಂಬ ಸಾಫ್ಟ್ ಮೆಟೀರಿಯಲ್ ಏನಾಗುತ್ತೆ ಅಲ್ಲಿ ಉಬ್ಕೊಳ್ಳೋ ಥರ ಆಗುತ್ತೆ. ಯಾಕಂದರೆ ಒಳಗಡೆ ನಾವು ಕಚ್ಚಾ ಕೂಡ ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಬಿಟ್ಟಿರ್ತೀವಲ್ಲ, ಹಾಗಾಗಿ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಕಿನಾರಿನ ಹಾಕೋತಾ ಇದ್ದೀನಿ. ಕಚ್ಚಾನ ಒಂದೇ ಕಡೆಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದಾನೇ ಕಿನಾರಿನ ಹಾಕೋತಾ ಇದ್ದೀನಿ. ಈ ಮಾಡೋದ್ರಿಂದ ನೀವು ನೋಡಬಹುದು ಕ್ಲೀನಾಗಿ ಆ ಲೈನ್ ನಾವೇನು ಪ್ರಿನ್ಸ್ ಕಟ್ಟನ್ನು ಕಟ್ ಮಾಡಿರ್ತೀವಿ ಆ ಲೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಲೈನಿಂಗು ಮತ್ತು ಬಾಡಿ ಪೀಸ್ ಎರಡನ್ನೂ ಕೂಡ ಸೇರಿಸಿ ಸ್ಟಿಚಿಂಗ್ ಮಾಡ್ಕೋತೀನಿ. ಅಂದರೆ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಜಾಯಿನ್ ಮಾಡಿಕೊಂಡು ಆದಮೇಲೆ ನೆಕ್ಕನ್ನು ಕಟ್ ಮಾಡ್ಕೋಬೇಕು. ಅಂದರೆ ಬಾಡಿ ಪೀಸಲ್ಲಿ ನೆಕ್ ಶೇಪನ್ನು ಕಟ್ ಮಾಡ್ಕೋಬೇಕು. ಆಲ್ರೆಡಿ ಲೈನಿಂಗಲ್ಲಿ ಕಟ್ ಮಾಡಿರ್ತೀವಿ, ಅದೇ ಮೆಜರ್ಮೆಂಟ್ಗೆ ಕೆಳಗಡೆ ನಾವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ನಾರ್ಮಲ್ ಆಗಿ ಫುಲ್ ಸ್ಟಿಚಿಂಗನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಈ ಬ್ಲೌಸ್ ಸ್ಟಿಚಿಂಗನ್ನು ಪೂರ್ತಿಯಾಗಿ ತೋರಿಸೋದಕ್ಕಾಗಿಲ್ಲ. ಆದರೆ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಹೇಗಿದೆ ಮತ್ತು ಬ್ಯಾಕ್ ನೆಕ್ ನಾನು ವಿ ಶೇಪ್ ನೆಕ್ಕನ್ನು ಇಟ್ಟಿದ್ದೆ, ಕಟಿಂಗಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಅದನ್ನು ಕೂಡ ಕಂಪ್ಲೀಟ್ ಬ್ಲೌಸ್ ನಾನು ವಿಡಿಯೋ ಮಾಡಿದ್ದೆ. ಆದರೆ ಸೇವ್ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಆ ವಿಡಿಯೋ ರೆಕಾರ್ಡೇ ಆಗಿಲ್ಲ ಅಥವಾ ಪಾಸಲ್ಲಿಟ್ಟು ನಾನು ರೆಕಾರ್ಡ್ ಮಾಡಿದ್ನೋ ಅಂತಲೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅದು ಬ್ಲೌಸು ನಾನು ಹೇಗೆ ಬಂದಿದೆ ಅಂತ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಆದರೆ ಕಪ್ಸ್ ಅಟ್ಯಾಚ್ ಮಾಡೋದು ಮಾತ್ರ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಯಿತು. ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ವಿ ಶೇಪ್ ನೆಕ್ಕು ಯಾವ ರೀತಿ ಸ್ಟಿಚಿಂಗ್ ಮಾಡಾದ್ಮೇಲೆ ಹೇಗೆ ಬಂದಿದೆ, ಬ್ರಾಡ್ ನೆಕ್ ಇಟ್ಕೊಂಡಾಗ ಹೇಗೆ ಬಂದಿದೆ ಅನ್ನೋದನ್ನು ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಇದೇ ರೀತಿ ಕಪ್ಸ್ ಅಟ್ಯಾಚ್ ಮಾಡೋವಂಥದ್ದು. ಈಗ ನಾನೇನು ನಿಮಗೆ ಲೈನಿಂಗ್ ಒಳಗಡೆ ಇಟ್ಟು ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ. ಕೆಲವೊಂದು ಬ್ಲೌಸ್ಗೆ ರಿಮೂವ್ ಮಾಡ್ಕೋಬೋದು ನಾವು. ಬ್ಲೌಸು ಸ್ಟಿಚಿಂಗ್ ಆದಮೇಲೂ ಕೂಡ ನಾವು ಕಪ್ಸನ್ನು ಜಾಯಿನ್ ಮಾಡಿ ಬೇಡದೇ ಇದ್ದಾಗ ರಿಮೂವ್ ಮಾಡ್ಕೋಬೋದು. ಅಥವಾ ಬ್ಲೌಸ್ನ ವಾಶ್ಗೆ ಹಾಕಿದಾಗ ಅದನ್ನ ರಿಮೂವ್ ಮಾಡಿ ವಾಶ್ಗಾಗಿ ಮತ್ತೆ ನಾವು ಅಟ್ಯಾಚ್ ಮಾಡ್ಕೋಬೋದು. ಅದು ಯಾವ ರೀತಿ ಮಾಡೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ನಿಮಗೆ. ಸ್ಟಿಚಿಂಗ್ ಆದಮೇಲೆ ನೋಡಿ ಈ ಬ್ಲೌಸು ಈ ರೀತಿ ಕಾಣಿಸ್ತಾ ಇದೆ. ನಾವು ಕಪ್ಸು ಜಾಯಿನ್ ಮಾಡಿರೋದು ಹೇಗೆ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಹಾಕೊಂಡ್ರೂ ಕೂಡ ಮುಂದೆಗಡೆ ಶೇಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಕೆಲವರು ಒನ್ ಲೇಯರ್ ಸ್ಯಾರಿ ಪಿನ್ ಮಾಡ್ಕೊಳ್ತಾರೆ ಅಥವಾ ನಾರ್ಮಲ್ ಆಗಿ ಪ್ಲಿಟ್ಸ್ನ ತೆಗೆದು ನಾವು ಪಿನ್ ಮಾಡಿದ್ರು ಕೂಡ ಓಕೆ. ಬ್ಲೌಸ್ ಶೇಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅದರಲ್ಲೂ ಸಿಂಗಲ್ ಲೇಯರ್ ಸ್ಯಾರಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಮತ್ತೆ ನಾನು ಮಾತನ್ನ ಮುಂದುವರಿಸ್ತೀನಿ. ನೀವು ಮನೇಲಿ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದೀರಾ, ಆದರೆ ಕಸ್ಟಮರ್ ಬರ್ತಾ ಇಲ್ಲ ಅಂದರೆ ಕೆಲಸ ಇಲ್ಲದೆ ಸುಮ್ಮನೆ ಕುತ್ಕೋಬೇಡಿ. ಒಂದು 4-5 ಅಂಗಡಿಗಳಿಗೆ ಓಡಾಡಿಕೊಂಡು ಕೇಳಿ, ನೀವು ಕಟಿಂಗನ್ನು ಕೊಡಿ ಪೀಸ್ ವರ್ಕ್ ಲೆಕ್ಕದಲ್ಲಿ, ಸ್ಟಿಚಿಂಗ್ ಮಾಡ್ಕೊಂಡು ಬಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ತಗೊಳ್ಳಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಕೊಡ್ತಾರೋ ಅಮೌಂಟ್ ಅಷ್ಟು ತಗೊಳ್ಳಿ. ನಿಮಗೀಗ ಬೇಕಾಗಿರೋದು ಕೆಲಸ ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಇದೇ ರೀತಿನೇ ಮಾಡಿದ್ದು. ನಾನು ಟೈಲರಿಂಗ್ ಕ್ಲಾಸ್ ಮಾಡುವಾಗ ನನ್ನ ಕಟಿಂಗನ್ನು ಕಲಿತಾ ಇದ್ದಂತ ಅಂದರೆ ನಮ್ಮ ಸ್ಟೂಡೆಂಟನ್ನೇ ನಾನು ಕೂಡ ಕೆಲಸಕ್ಕೆ ತಗೊಂಡಿದ್ದೆ. ಆಲ್ರೆಡಿ ಅವ್ರಿಗೆ ನನ್ನ ಕಟಿಂಗ್ ಮೆಥಡ್ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅಂಥವ್ರನ್ನೇ ಕೆಲ್ಸಕ್ಕೆ ತಗೊಂಡಾಗ ಏನಾಗುತ್ತೆ, ನಾನು ಅವ್ರಿಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಏನೂ ಇರೋದಿಲ್ಲ. ನಾನು ಯಾವ ರೀತಿ ಕಟಿಂಗ್ ಮಾಡಿರ್ತೀನಿ, ಯಾವ ಥರ ಬ್ಲೌಸ್ಗೆ ಅನ್ನೋದು ಅವ್ರಿಗೆ ಆಲ್ರೆಡಿ ಚೆನ್ನಾಗಿ ಗೊತ್ತಿರುತ್ತೆ.
ಹಾಗಾಗಿ ಕೆಲಸ ಮಾಡೋದು ಈಸಿ ಆಗುತ್ತೆ. ಅವ್ರಿಗೂ ಕೂಡ ಕೆಲಸ ಬೇಕಿತ್ತು, ನನಗೂ ಕೂಡ ಕೆಲಸ ಬೇಗ ಬೇಗ ಆಗ್ಬೇಕಾಗಿತ್ತು. ತುಂಬಾ ಅಂಗಡಿಗಳಲ್ಲಿ ಕೆಲಸಗಾರರ ಅವಶ್ಯಕತೆ ತುಂಬಾನೇ ಇರುತ್ತೆ. ಅಂದ್ರೆ ಅವ್ರಿಗೆ ಸರ್ಚ್ ಮಾಡೋದಕ್ಕೆ, ಹುಡುಕೋದಕ್ಕೆ ಟೈಮ್ ಇರೋದಿಲ್ಲ. ಹಾಗಾಗಿ ನೀವೇ ಹುಡ್ಕೊಂಡು ಹೋಗ್ಬೇಕು. ಒಂದು 4, 5 ಅಂಗಡಿಗಳನ್ನ ಕೇಳಿ ಕಟಿಂಗ್ ಇದ್ರೆ ಕೊಡಿ, ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಕೇಳಿ ನೋಡಿ. ಅಥವಾ ನೀವೇ ಸ್ಟಿಚ್ ಮಾಡಿರೋಂಥ ಬ್ಲೌಸ್‌ಗಳನ್ನ ಒಂದಷ್ಟು ತಗೊಂಡು ಹೋಗಿ ತೋರಿಸಿ, ನೀವು ಯಾವ ರೀತಿ ಫಿನಿಶಿಂಗ್ ಮಾಡ್ತೀರಾ ಅಂತ. ಅದನ್ನ ನೋಡಿ ಅವ್ರಿಗೇನಾದ್ರೂ ಇಂಪ್ರೆಸ್ ಆಯ್ತು ಅಂದ್ರೆ ನಿಮಗೆ 1, 2 ಬ್ಲೌಸ್ ಕೊಡೋದಕ್ಕೆ ಶುರು ಮಾಡ್ತಾರೆ. ನೀವು ತಗೊಂಡ್ ಬಂದು ಅದನ್ನ ಮನೇಲಿ ಕುತ್ಕೊಂಡು ಸ್ಟಿಚ್ ಮಾಡಿ. ಈ ರೀತಿ ನೀವು ಎನಿ ಟೈಮ್ ಸ್ಟಿಚಿಂಗ್ ಕೆಲಸ ಮಾಡ್ತಾ ಇದ್ರೆ ಅಕ್ಕಪಕ್ಕ ನೋಡೋರು ಕೂಡ ಅನ್ಕೋತಾರೆ, ಯಾವಾಗ್ಲೂ ಹೊಲಿತಾ ಇರ್ತಾರಲ್ಲ, ತುಂಬಾ ಚೆನ್ನಾಗಿ ಇವ್ರು ಸ್ಟಿಚ್ ಮಾಡ್ಬೋದು. ಹಾಗಾಗಿ ಇವ್ರಿಗೆ ಯಾವಾಗ್ಲೂ ಕೆಲಸ ಇರುತ್ತೆ ಅಂತ ಹೇಳಿ ಈ ರೀತಿನೂ ಕೂಡ ನಿಮಗೆ ಕಸ್ಟಮರ್ ಅಟ್ರಾಕ್ಟ್ ಆಗ್ತಾರೆ. ಒಂದ್ ವೇಳೆ ಈ ರೀತಿ ನಿಮ್ಗೆ ಕಸ್ಟಮರ್ ಏನಾದ್ರು ಅಟ್ರಾಕ್ಟ್ ಆಗೋದು ನಿಧಾನ ಆದ್ರೂ ಕೂಡ ತಲೆ ಕೆಡಿಸ್ಕೋಬೇಡಿ. ನಿಮ್ ಕೆಲ್ಸ ನಿಮ್ಗೆ ನಡೀತಾನೆ ಇರುತ್ತೆ ಅಲ್ವಾ? ಹಾಗೂ ಒಂದ್ ವೇಳೆ ನಿಮಗೆ ಈ ರೀತಿ ಪೀಸ್ ವರ್ಕ್‌ಗೆ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ, ಆಲ್ರೆಡಿ ನೀವು ತುಂಬಾ ಚೆನ್ನಾಗೇ ಕೆಲಸ ಮಾಡ್ತೀರಾ ಅಂತೇನಾದ್ರೂ ನಿಮಗೆ ಅನ್ಸಿದ್ರೆ, ಯೋಚನೆ ಮಾಡದೆ ನೀವು ಒಂದು ಅಂಗಡಿನ ಮಾಡ್ಕೊಳ್ಳಿ. ಒಳ್ಳೆ ಸರ್ಕಲ್ ಅಲ್ಲಿ ಅಥವಾ ಒಂದು ಒಳ್ಳೆ ಮೇನ್ ರೋಡ್ ಕಡೆ ಅಥವಾ ನೀವು ಮನೆಗೆ ಹತ್ರ ಇರುವಂತ ಕಡೆ ಎಲ್ಲಿ ಅಂಗಡಿಗಳು ಜಾಸ್ತಿ ಇರೋದಿಲ್ವೋ, ಅಂದ್ರೆ ಟೈಲರ್ ಅಂಗಡಿ ಜಾಸ್ತಿ ಇರೋದಿಲ್ವೋ ಅಂತ ಕಡೆ ನೋಡ್ಕೊಂಡು ನಿಮ್ಮ ಬಜೆಟ್‌ಗೆ ತಕ್ಕಂಗೆ ಒಂದು ಅಂಗಡಿನ ಮಾಡ್ಕೊಂಬಿಡಿ. ಈ ರೀತಿನಾದ್ರೂ ನೀವು ಮಾಡ್ಕೊಳ್ಳಿ. ಖಂಡಿತ ನಿಮ್ ಬಿಸ್ನೆಸ್‌ನ ಇಂಪ್ರೂವ್ ಮಾಡ್ಕೋಬಹುದು. ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?